ಹರಿ ಓಂ ಸರ್ವೇ ಜನ ಸುಖಿನೋ ಭವಂತು. ನಾಗಲಕ್ಷ್ಮಿ ಸವಿರುಚಿ. ಇವತ್ತು ಸವಿರುಚಿಯಲ್ಲಿ ನಾನು ಯಾವಾಗಲೂ ಹೇಳ್ತಿದ್ದೆ, ನಾನು ಚಹಾ ಕಾಫಿ ಕುಡಿಯೋಲ್ಲ ನಮ್ಮನೇಲಿ, ನಾವು ಜೀರಿಗೆ ನೀರು ಕುಡಿತೀವಿ ಅಂತ ಹೇಳಿ. ನಂಗೆ ತುಂಬ ಜನ ಡೈರೆಕ್ಟಾಗಿ ಕೇಳಿದರು, ಅದು ಹೇಗೆ ಮಾಡ್ತೀರಾ ಅಂತ ಹೇಳಿ ಕೇಳಿದರು. ಅದನ್ನ ಇವತ್ತೇ ಹೇಳ್ಕೊಡ್ತಾಯಿದ್ದೀನಿ ನೋಡಿರಿ. ನಾನು ಇದು ಕೊತ್ತಂಬರಿ ಕಾಳು ತೊಗೊಂಡಿದ್ವಿ, ಹಾಗೆ ಎರಡು ಯಾಲಕ್ಕಿ, ಇದು ಅಜ್ವೈನ ಓಂ ಕಾಳು ಅಂತ ಹೇಳ್ತೀವಲ್ಲ ಅದು, ಇದು ಮೆಂತ್ಯ ಕಾಳು, ಇದು ಸೋಂಪು ಕಾಳು, ಇದು ಜೀರಿಗೆ. ಇಷ್ಟು ಬೇಕಾಗತ್ತೆ. ಇದನ್ನೆಲ್ಲದನ್ನು ನಾನು ಏನು ಮಾಡಿದ್ದೀನಿ ಇವಾಗ, ಉಗುರು ಬೆಚ್ಚಗೆ ಅಂತ ಹೇಳಿದ್ರೆ ನಾವು ಮುಟ್ಬೋದು, ಅಷ್ಟು ಹುರ್ಕೋಬೇಕು. ತುಂಬ ಕಲರ್ ಚೇಂಜ್ ಆಗೋರಿಗಂತಲ್ಲ, ಸ್ವಲ್ಪ ಹುರ್ಕೋಬೇಕು. ಯಾಕೆ ನಾವು ಹುರ್ಕೊಳ್ತೀವಿ ಅಂತ ಹೇಳಿದ್ರೆ, ಮಿಕ್ಸರಲ್ಲಿ ತುಂಬ ಫೈನ್ ಪೇಸ್ಟ್ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ಹುರ್ಕೊಂಡಿದ್ದೀನಿ ಅಷ್ಟೇ. ತುಂಬ ಹುರ್ಕೊಳ್ಳೋದೇನು ಬೇಡ. ಇದು ಸ್ವಲ್ಪ ಇದು ನೋಡ್ರಿ, ಇಲ್ಲಿ ಜೀರಿಗೆ ಇದು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಹೇಳಿ, ಇದು ಅರ್ಧ ಕೆ ಜಿ ಕೊತ್ತಂಬರಿ ಕಾಳು, ಅರ್ಧ ಕೆ ಜಿ ಜೀರಿಗೆ 300 ಗ್ರಾಮು, ಆಮೇಲೆ ಈ ಸೋಂಪು ಕಾಳು ಇದು 100 ಗ್ರಾಮು, ಆಮೇಲೆ ಮೆಂತ್ಯ 100 ಗ್ರಾಮು. ಇದು ನಾನು ಒಂದು 20 ರೂಪೀಸಿಗೆ ತೊಗೊಂಡಿರೋದಷ್ಟೇ. ಇದಿಷ್ಟನ್ನು ಇವಾಗ ನಾನು ಸ್ವಲ್ಪ ಹಾಗೆ ಹುರ್ಕೊಂಡು, ನೋಡಿ ಕೈ ಹಾಕ್ಬೋದು, ತುಂಬ ಬಿಸಿ ಇಲ್ಲ, ಹಾಗೆ ಅಷ್ಟು ಹುರ್ಕೊಂಡ್ರೆ ಸಾಕು. ಇಷ್ಟು ಹುರ್ಕೊಂಡು ಇದನ್ನು ಏನು ಮಾಡಬೇಕು, ಚೆನ್ನಾಗಿ ಮಾಡಿ ನಾವು ಮಿಕ್ಸರಲ್ಲಿ ಪುಡಿ ಮಾಡ್ಕೋಬೇಕು. ಈಗ ಮಿಕ್ಸರಲ್ಲಿ ಆಗಲ್ಲ ಅನ್ನೋರು ಹೊರಗಡೆ ಬೇಕಾದ್ರೂ ಪುಡಿ ಮಾಡಿಕೊಡ್ರಿ. ಇದಿಷ್ಟು ಮಾಡಿಕೊಂಡು ಪುಡಿ ಮಾಡಿಕೊಂಡು ಇದನ್ನೇ 1 ಟೀ ಸ್ಪೂನನ್ನು 1 ಗ್ಲಾಸ್ ನೀರಿಗೆ ಹಾಕ್ಕೊಂಡು, ಬೇಕಂದವರು ಅಷ್ಟೇ, ಸ್ವೀಟ್ ಬೇಕಂದರೆ 1/2 ಟೀ ಸ್ಪೂನ್ಗಿಂತ ಕಡಿಮೆ ಒಂಚೂರು ಬೆಲ್ಲ ಹಾಕ್ಕೊಂಡು ಕುದಿಸಿ ಕುಡಿದ್ರೆ ಯಾವ ಚಾನೂ ಬೇಡ, ಯಾವ ಕಾಫಿನೂ ಬೇಡ, ಯಾವ ಡಯಟ್ ಪ್ಲ್ಯಾನೂ ಬೇಡ. ಇದನ್ನು ಡೈಲಿ ಮಾರ್ನಿಂಗ್ ಕುಡೀರಿ. ನಾನು ಹೆಚ್ಚು ಕಡಿಮೆ 2 ಇಯರ್ಸ್ ಮೇಲಾಯಿತು ನಾನು ಚಹಾ ಕಾಫಿ ಏನೂ ಕುಡಿಯೋಲ್ಲ, ಇದೇ ಕುಡಿಯೋದು. ನೋಡ್ಕೊಂಡ್ರಲ್ವ, ನೀವು ಮಾಡಿ ನೋಡಿ ಕಷಾಯ ಹೇಗಾಗತ್ತಂತ ಹೇಳಿ.